ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕಾಲು ಕೆರೆದು ಜಗಳ ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಕುಳಿತುಕೊಂಡು ಉತ್ತರನ ಪೌರುಷವನ್ನ ರಾಜ್ಯ ಸರ್ಕಾರದವರು ತೋರಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ. ಇನ್ನು ಜನರ ತೆರಿಗೆ ಹಣ ಏನಿದೆ ಅದರಿಂದ ಅಧಿವೇಶನ ಮಾಡಿ ಪ್ರಯೋಜನನೇ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಜಿಎಸ್ಟಿ ಹಣ ಬೇಕು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಯಾವುದಾದ್ರೂ ಜಿಎಸ್ಟಿ ಸಭೆಗೆ ಹೋಗಿದಾರಾ ಅಂತ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಯೋಗ್ಯತೆ ಇಲ್ಲ, ಇಲ್ಲಿ ಬಂದು ಉತ್ತರನ ಪೌರುಷವನ್ನು ತೋರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರವನ್ನ ಕಾಲು ಕೆರೆದು ಜಗಳಕ್ಕೆ ತೆಗಿತಾ ಇದೆ. ಇವತ್ತು ಅವ್ರಿಗೆ ಯೋಗ್ಯತೆ ಇದ್ದರೆ ಅವರು ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ, ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಪಾರ್ಲಿಮೆಂಟಲ್ಲಿ, ರಾಜ್ಯಸಭಾದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರಲ್ಲ, ಏನು ಮಾಡ್ತಾ ಇದ್ದಾರೆ ಅಲ್ಲಿ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ. ಇಲ್ಲಿ ಬಂದು ಉತ್ತರನ ಪೌರುಷವನ್ನು ತೋರಿಸ್ತಾ ಇದ್ದಾರೆ. ಇದು ಉತ್ತರನ ಪೌರುಷ. ಮಾತಾಡೋ ದಮ್ಮಿದ್ರೆ, ಯೋಗ್ಯತೆ ಇದ್ದರೆ ಹೋಗಿ ರಾಜ್ಯಸಭಾ ಮಾತಾಡಲಿ, ಲೋಕಸಭೆಯಲ್ಲಿ ಮಾತಾಡಲಿ. ಅದು ಬಿಟ್ಬಿಟ್ಟು ಇಲ್ಲಿ ವಿಧಾನಸಭಾ ಅಧಿವೇಶನ ಜನರ ತೆರಿಗೆ ಹಣದಲ್ಲಿ ಕರೆದುಬಿಟ್ಟು ಈ ಥರ ಅನ್ಯಾಯ ಮಾಡ್ತಾ ಇರುವಂಥದ್ದು, ಇದು ವಿರೋಧವನ್ನು ಮಾಡಿದ್ದೀರಿ. ಅವರ ನಿರ್ಣಯ ಏನಿದ್ರು ಅದು ಸರ್ಕಾರದ ನಿರ್ಣಯ, ಕಾಂಗ್ರೆಸ್ಸಿನ ನಿರ್ಣಯ, ನಮ್ಮ ನಿರ್ಣಯ ಅಲ್ಲ. ಇದು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಇವರು ಜಿ ಎಸ್ ಟಿಯಲ್ಲಿ ಹಣ ಬಂದಿಲ್ಲ ಅಂತಾರೆ. ಇವ್ರ ಯೋಗ್ಯತೆಗೆ ಸಿದ್ದರಾಮಯ್ಯನವರು ಎಷ್ಟು ಸರಿ ಹೋಗಿದ್ದಾರೆ ಜಿ ಎಸ್ ಟಿ ಮೀಟಿಂಗ್ಗೆ?